ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡಿ. ಆ್ಯಂಡ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬಿಲೇಟೆಡ್ ಆಗಿ ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಆ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆನೇ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು. ಅಪ್ಪನ ಮನೆ ದೇವರು ದೊಡ್ಡಯ್ಯ ಸ್ವಾಮಿ ಅಂತ ಹೇಳಿ ನಾವು ಹೊರಟಿದ್ದು ಅಲ್ಲಿಗೆ. ಆ್ಯಂಡ್ ಇದೊಂದೇ ವಿಡಿಯೋದಲ್ಲಿ 5 ದೇವಾಲಯ ದರ್ಶನ ಮಾಡಿಸ್ತೀನಿ. 4 ಶಿವನ ಟೆಂಪಲ್ಲು, 1 ಶನೀಶ್ವರನ ದೇವಸ್ಥಾನ. ಎಲ್ಲ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ನಾವು ಫಸ್ಟ್ ಹೋಗಿದ್ದೆ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ. ಹೋಗಿ ಪಾಪುಗೆ ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದು ಆಮೇಲೆ ಹಸ್ಬೆಂಡ್ ಮನೆ ದೇವಸ್ಥಾನಕ್ಕೆ ಹೋದ್ವಿ. ನನ್ನ ಅಚ್ಚುಮೆಚ್ಚಿನ ದೇವರು ಅಂತಂದರೆ ಶಿವ. ನಾನು ಜಾಸ್ತಿ ನಂಬೋದು ಚಿಕ್ಕ ವಯಸ್ಸಿಂದನೂ ಶಿವನೇ. ಮಾದಪ್ಪ, ಅರ್ಕಪ್ಪ, ತಾಂಡವೇಶ್ವರ, ಹೀಗೆ ದೇವ ಒಬ್ಬನೇ, ನಾಮ ಹಲವು ಅಷ್ಟೇ. ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಬಂದು ಮುಡಿ ಕೊಡೋರು ಕೂಡ ಅಷ್ಟೊತ್ತಿಗೆ ಬಂದರು. ಸಿಕ್ಕಾಬಟ್ಟೆ ಗಲಾಟೆ ಮಾಡ್ಕೊಂಡು ಮುಡಿ ಕೊಡ್ಸ್ಕೊಳ್ತಾಳೆ. ಯಾವ ಥರ ಅವಳ ರಿಯಾಕ್ಷನ್ ಇತ್ತು ಅಂತ ನೀವೇ ನೋಡಿ. ಆಮೇಲೆ ವೀಡಿಯೋ ನೋಡ್ಬಿಟ್ಟು ಪಾಪನ ಅಳಿಸ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಆ ಶಿವಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಕಡೆ ದೇವರಿಗೆ ಕಂಪಲ್ಸರಿಯಾಗಿ ಕೊಡಬೇಕಾಗಿರೋದು 3 ಮುಡಿ. 2 ಗಂಡನ ಮನೆ ದೇವರಿಗೆ, 1 ಅಪ್ಪನ ಮನೆ ದೇವರಿಗೆ. ಅದು ಆಲ್ರೆಡಿ ಮುಗ್ದೋಗಿದೆ. ಇವಾಗ ಕೊಡ್ತಿರೋದು ನನ್ನ ಹರಕೆಗಳು. ಅವಳು ಹುಟ್ಟಿದಾಗ ಮಾಡ್ಕೊಂಡಿರೋ ಹರಕೆಗಳನ್ನ ಇವಾಗ ಒಂದೇ 3 ಮಂತ್ಸ್ ಗ್ಯಾಪಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸಮಾಧಾನ ಮಾಡ್ಕೊ ಬಂಗಾರಿ, ಸಮಾಧಾನ ಸಮಾಧಾನ. ಸ್ನಾನ ಮಾಡ್ಕೊಂಡು ನಡಿ ಬಂಗಾರಿ. ಫೈನಲಿ ನಮ್ಮ ಪುಟಾಣಿ ಮರಿದು ಮುಡಿಯಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆದ್ಲು. ನಮ್ಮ ಕಡೆ ಮುಡಿ ಕೊಟ್ಟಾಗ ಹೊಸ ಬಟ್ಟೆ ಹಾಕೋದು ವಾಡಿಕೆ. ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಒಂದಿಷ್ಟು ಶಿವರಾತ್ರಿ ಹಬ್ಬದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿ ಹಬ್ಬವು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವನ ಆರಾಧನೆಯ ಮಹೋತ್ಸವ. ಇದು ಶಿವಪಾರ್ವತಿಯರ ವಿವಾಹ, ವಿಷಕಂಠನಾದ ಶಿವನ ಕಥೆ ಅಥವಾ ಲಿಂಗೋದ್ಭವದ ಸಂಕೇತವಾಗಿದೆ. ಜಾಗರಣೆ ಮತ್ತು ಉಪವಾಸದ ಮೂಲಕ ಶಿವನ ಕೃಪೆಗೆ ಪಾತ್ರರಾಗಿ ಅಜ್ಞಾನವನ್ನು ಕಳೆದು ಜ್ಞಾನ ಪಡೆಯುವ ರಾತ್ರಿ ಇದಾಗಿದೆ. ಶಿವರಾತ್ರಿ ಆಚರಣೆಯ ಮಹತ್ವ ಇದಾಗಿದೆ. ಇವಾಗ ನೋಡ್ತಿರುವಂಥದ್ದು ಚಿಕ್ಕಯ್ಯ ಸ್ವಾಮಿ, ಮೊದಲು ನೋಡಿದ್ದು ದೊಡ್ಡಯ್ಯ ಸ್ವಾಮಿ. ಈ ದೇವ್ರ ದರ್ಶನ ಪಡೆದು ನೆಕ್ಸ್ಟ್ ನಾವು ಹೋಗಿದ್ದೆ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಮನೆಗೆ ಹೋಗಿ ನೆಕ್ಸ್ಟ್ ಹಸ್ಬೆಂಡ್ ಮನೆ ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ಶಿವರಾತ್ರಿಯ ಪ್ರಮುಖ ಪೌರಾಣಿಕ ಹಿನ್ನೆಲೆಗಳ ಬಗ್ಗೆ ನೋಡೋದಾದರೆ, ಶಿವಪಾರ್ವತಿಯರ ವಿವಾಹ. ಈ ರಾತ್ರಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಇದು ದೈವಿಕ ಶಕ್ತಿ ಮತ್ತು ಪುರುಷ ತತ್ವದ ಮಿಲನವನ್ನು ಸಂಕೇತಿಸುತ್ತದೆ. ಇನ್ನು ಹಾಲಾಹಲ ಸೇವನೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವವಾದ ಭೀಕರ ವಿಷವನ್ನು ಜಗತ್ತಿನ ರಕ್ಷಣೆಗಾಗಿ ಶಿವನು ಸೇವಿಸಿ ಅದನ್ನು ಕುತ್ತಿಗೆಯಲ್ಲಿಯೇ ಹಿಡಿದಿಟ್ಟುಕೊಂಡನು. ಆ ವಿಷದ ಶಾಖವನ್ನು ತಣಿಸಲು ಶಿವನನ್ನು ಆರಾಧಿಸಲಾಗುತ್ತದೆ. ಇದರಿಂದ ಆತ ನೀಲಕಂಠನಾದನು. ಇನ್ನು ಲಿಂಗೋದ್ಭವ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಭಿನ್ನಾಭಿಪ್ರಾಯವನ್ನು ನೀಗಿಸಲು ಶಿವನು ಅನಂತ ಜ್ಯೋತಿ ಸ್ತಂಭವಾಗಿ ಆವಿರ್ಭವಿಸಿದ ದಿನ ಇದಾಗಿದೆಯಂತೆ. ಇವಾಗ ನೋಡ್ತಿರೋದು ತಾಂಡವೇಶ್ವರ ಸ್ವಾಮಿ, ನನ್ನ ಅಪ್ಪನ ಮನೆ ದೇವರು. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈ ದೇವಾಲಯದಲ್ಲಿ ಲಕ್ಷ್ಮೀನಾರಾಯಣ, ಪಾರ್ವತಿ ದೇವಿ ದೇವಾಲಯಗಳನ್ನ ನೋಡಿದ್ರಿ. ಇಲ್ಲಿ ಗಂಧ ತೀರ್ಥ ಪ್ರಸಾದಗಳನ್ನ ಸ್ವೀಕರಿಸಿ ಮನೆ ಕಡೆಗೆ ಹೋದ್ವಿ. ಇನ್ನು ತಾಂಡವ ನೃತ್ಯ. ಶಿವನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ತಾಂಡವ ನೃತ್ಯವನ್ನು ಮಾಡಿದ ರಾತ್ರಿಯಾಗಿ ಇದನ್ನು ಪರಿಗಣಿಸಲಾಗುತ್ತದೆಯಂತೆ. ಇದಿಷ್ಟು ಶಿವರಾತ್ರಿ ಹಬ್ಬದ ಬಗ್ಗೆ ಇರುವಂಥ ಪೌರಾಣಿಕ ಹಿನ್ನೆಲೆಗಳು. ನಾವು ನೆಕ್ಸ್ಟ್ ಹೊರಟಿದ್ದು ನಾವು ಗುತ್ತಲಿನಲ್ಲಿರುವಂಥ ಅರ್ಕೇಶ್ವರ ಸ್ವಾಮಿ ದೇವಾಲಯಕ್ಕೆ. ತುಂಬ ವ್ಲಾಗ್ಸಲ್ಲಿ ಈ ದೇವಸ್ಥಾನನೂ ಕೂಡ ನೋಡಿರ್ತೀರ. ಶಿವರಾತ್ರಿ ಹಬ್ಬದ ದಿನ ಆಗಿರೋದ್ರಿಂದ ಆದಷ್ಟು ಎಲ್ಲ ಶಿವನ ದೇವಾಲಯಗಳಿಗೂ ಭೇಟಿ ನೀಡುವಂಥದ್ದು ನಮ್ಮ ಮನೆಯ ಸಂಪ್ರದಾಯ. ಇನ್ನು ಶಿವರಾತ್ರಿ ಹಬ್ಬದ ಆಚರಣೆಯ ಮಹತ್ವವನ್ನು ತಿಳ್ಕೊಳ್ಳೋದಾದರೆ, ಶಿವರಾತ್ರಿ ಎಂದು ಭಕ್ತರು ಉಪವಾಸ ಮತ್ತು ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸಿ ಅಭಿಷೇಕ ಮಾಡುತ್ತಾರೆ. ಇದು ಪಾಪ ಪರಿಹಾರ, ಮಾನಸಿಕ ಶಾಂತಿ ಮತ್ತು ಮೋಕ್ಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಇಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಬೈತಾರೆ.
ಬಟ್ ನಾನು ಹೆಂಗೋ ವಿಡಿಯೋ ಮಾಡಿಕೊಂಡೆ. ಇಲ್ಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಶಿವರಾತ್ರಿ ಮತ್ತು ಶಿವರಾತ್ರಿ ಮಾರನೆಯ ದಿನ ನಮ್ಮ ಮಂಡ್ಯ ಸೈಡಂತೂ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಏನಿಲ್ಲ, ಶಿವ ದೇವಾಲಯಗಳಲ್ಲಿ ದೇವ ಪೂಜೆಗಳು ನಡೆಯುತ್ತೆ, ಅನ್ನ ಸಂತರ್ಪಣೆ ಅಂತೂ ಯಥೇಚ್ಛವಾಗಿ ನಡೆಯುತ್ತೆ. ಈ ಹಬ್ಬ ಅಂತ ಬಂದರೆ ಯಥೇಚ್ಛವಾಗಿ ನಮ್ಮ ಮನೇಲಂತೂ ಶಿವರಾತ್ರಿ ಹಬ್ಬದ ಮಾರನೆಗೆ ಹೊಲೆ ಹಚ್ಚಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಕಡೆ ಪರ ಮಾಡ್ತಾರೆ. ನಾವು ಹೋಗಿ ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸ್ತೀವಿ. ಇಲ್ಲೂ ಕೂಡ ಅರ್ಕೇಶ್ವರ ಸ್ವಾಮಿಯ ದರ್ಶನ ತುಂಬಾ ಚೆನ್ನಾಗಾಯಿತು. ಅರ್ಕೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಈ ದೇವಾಲಯದಲ್ಲೂ ಕೂಡ ಚಂಡಿಕೇಶ್ವರ ಸ್ವಾಮಿ ನವಗ್ರಹ ದೇವರುಗಳನ್ನ ನಾವು ಕಾಣ್ಬೋದು. ಇಲ್ಲಿ ತೀರ್ಥ ಮತ್ತು ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಇಲ್ಲಿ ಚಂಡಿಕೇಶ್ವರನ ದರ್ಶನ ಮಾಡಿಕೊಂಡು ನವಗ್ರಹ ದೇವಾಲಯವನ್ನು ಸುತ್ತಾಕಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಆಚೆ ಬಂದ್ವಿ. ಇಲ್ಲಿ ಪುಳಿಯೋಗರೆ ಪ್ರಸಾದ ಕೊಡ್ತಾಯಿದ್ರು. ಈಸ್ಕೊಂಡು ಕಾರಲ್ಲಿ ತಿಂದರೆ ಆಯಿತು ಅಂತ ಹೇಳಿ ಬರ್ತಾಯಿದ್ವಿ. ಇಲ್ಲಿ ನಾಗದೇವರ ದೇವಾಲಯ ಕೂಡ ಇದೆ, ಅಲ್ಲಿ ಹೋಗಿ ದೇವ್ರ ದರ್ಶನ ಪಡೆದ್ವಿ. ಚರ್ಮ ರೋಗ ಇರೋರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ರೆ ತುಂಬ ಬೇಗ ಗುಣಮುಖ ಆಗುತ್ತೆ ಅನ್ನೋದು ವಾಡಿಕೆ. ನೆಕ್ಸ್ಟ್ ನಾವು ಬಂದಿದ್ದು ಉಗೆ ಉಗೆ ಮಾದಪ್ಪ ಏಳುಮಲೆ ಮಾದಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ಹೊರಗಡೆ ಮಹದೇಶ್ವರ ಸ್ವಾಮಿ ಪೂಜೆ ಮಾಡಿದ್ರು. ನಿಜ ತುಂಬಾ ಖುಷಿ ಆಯಿತು ನೋಡ್ಬಿಟ್ಟು. ಅಪ್ಪ ನನ್ನಪ್ಪ ಮಾದಪ್ಪ ಅಂದ್ಕೊಂಡು ಕಣ್ಣು ತುಂಬಿಕೊಂಡು ದೇವಸ್ಥಾನದೊಳಗೆ ಹೋದ್ವಿ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಮಾದಪ್ಪನ ಹುಲಿ ಮೇಲೆ ಕೂತಿರೋ ಮಾದಪ್ಪನ ವಿಗ್ರಹಕ್ಕೆ ಇನ್ನು ಅಲಂಕಾರ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಶಿವರಾತ್ರಿ ಯುಗಾದಿ ಹಬ್ಬ ಅಂತ ಬಂದರೆ ನಮಗೆ ಫುಲ್ ಟೆಂಪಲ್ ರನ್ನೇ. ಇಲ್ಲಿ ಮಾದಪ್ಪ ಸ್ವಾಮಿ ತುಂಬಾ ಹೊಳಿತಾ ಇದ್ರು, ತುಂಬಾ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ರು. ಇಲ್ಲಿ ದೇವ್ರ ದರ್ಶನ ಮಾಡಿ ಬಸವಪ್ಪಂಗೆ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿ ನಂದಿ ವಿಗ್ರಹಕ್ಕೆ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿದ್ವಿ. ನನ್ನ ಮಗ ಬಸವಪ್ಪನ ಕಿವಿಯಲ್ಲಿ ಹೇಳ್ದ, ಚಿಕ್ಕ ವಯಸ್ಸಲ್ಲಿ ನಾವು ಈಗಲೂ ಕೂಡ ನಮ್ದೇನಾದರೂ ಬೇಡಿಕೆ ಇದ್ದರೆ ನಾನು ಬಸವಪ್ಪನ ಕಿವಿಯಲ್ಲಿ ಹೇಳ್ತೀನಿ, ಆ ಬಸವಪ್ಪ ಶಿವನ ಹತ್ರ ಹೇಳಿ ಬೇಗ ಈಡೇರಿಸ್ತಾನೆ ಅನ್ನೋ ನಂಬಿಕೆ ನಮಗೆ. ನಿಮ್ಮ ಕಡೆನೂ ಆ ಥರ ನಂಬಿಕೆ ಇದೆಯಾ? ನೀವು ಅದನ್ನೆಲ್ಲ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಅರಳಿಕಟ್ಟೆಗೆ ಸುತ್ತಾಕಿ ಮತ್ತೆ ಒಮ್ಮೆ ಬಂದು ಇಲ್ಲಿ ಮಾದಪ್ಪಂದು ವೀಡಿಯೋ ಮಾಡ್ಕೊಂಡು ಫೋಟೋಸ್ ತೊಗೊಂಡಿದ್ದಾಯಿತು. ಇದಾದಮೇಲೆ ಇನ್ನೊಂದು ಕಡೆ ಲಿಂಗಗಳಿಟ್ಟಿದ್ರು, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಸಪ್ರೇಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಹೂವು ತೊಗೊಂಡ್ವಿ, ಶನ್ಮಾತ್ಮನ ದೇವಸ್ಥಾನಕ್ಕೆ ಹೂವು ಕೊಡಬೇಕಿತ್ತು ಅಂತ ಹೇಳಿ ಹೂವು ತೊಗೊಂಡು ನಾವು ಸೀದಾ ಬಂದಿದ್ದೆ ನಮ್ಮ ಊರಿನ ಪಕ್ಕದಲ್ಲಿರುವಂಥ ಪಣಕನಹಳ್ಳಿ ಗ್ರಾಮದಲ್ಲಿರುವಂಥ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೂವು ಕೊಟ್ಟು ಅಲ್ಲೂ ಕೂಡ ದೇವ್ರ ದರ್ಶನ ಪಡೆದ್ವಿ. ಈ ದೇವಾಲಯದಲ್ಲೂ ಕೂಡ ಪರ ಮಾಡ್ತಾರೆ. ನಾನು ಯಾವ್ಯಾವ ಟೆಂಪಲ್ ವಿಸಿಟ್ ಮಾಡಿದ್ದೀನಿ ಅಷ್ಟು ಟೆಂಪಲಲ್ಲೂ ಕೂಡ ಶಿವರಾತ್ರಿ ಹಬ್ಬ ಆದ ಮಾರನೆಗೂ ಪರ ಮಾಡೇ ಮಾಡ್ತಾರೆ, ಅಂದರೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಒಂದು ಟೆಂಪಲ್ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಫಸ್ಟ್ ಹೋಗಿ ಟೆಂಪಲಲ್ಲಿ ಸಂಜೆಗೂ ಕೂಡ ಅನ್ನ ಸಂತರ್ಪಣೆ ಇರುತ್ತೆ. ಇಲ್ಲಿ ಶನಿ ಮಹಾದೇವನನ್ನು ದರ್ಶನ ಪಡೆದು ಖುಷಿಯಾಯಿತು. ತುಂಬ ದಿನ ಆಗಿತ್ತು ಶನಿ ಮಹಾತ್ಮನ ಟೆಂಪಲ್ಗೆ ಬಂದು. ಶನಿ ಮಹಾತ್ಮನಿಗೆ ದರ್ಶನ ಪಡೆದು ಪ್ರಸಾದ ಕೊಟ್ಟರು, ಬೆಲ್ಲದ ಅನ್ನ ಮತ್ತು ರಸಾಯನ ತಿಂದ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಮನೆಗೆ. ಅದು ಅಲ್ಲದೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಕೂಡ ಇತ್ತು. ಇಂಡಿಯಾ ವಿನ್ ಆಯಿತು, ತುಂಬಾ ಖುಷಿ ವಿಚಾರ. ಶಿವರಾತ್ರಿ ಹಬ್ಬದ ದಿನ ಇಂಡಿಯಾ ವಿನ್ ಆಗಿದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಕೊಡ್ತು. ನಿಮಗೆ ಖುಷಿ ಕೊಟ್ಟಿದೆಯಾ ಇಲ್ವಾ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಮಾರನೇ ದಿನಕ್ಕೆ ನಾವು ಪರಕ್ಕೆ ಹೋಗ್ತಾಯಿದ್ವಿ. ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿರುವಂಥ ಪರಕ್ಕೆ ಎಲ್ಲ ಒಂದೊಂದು ಕಡೆ ಹೋಗ್ತೀವಿ. ನನ್ನ ಹಸ್ಬೆಂಡ್ ಪಣಕನಹಳ್ಳಿಗೆ ಹೋಗಿದ್ರು, ನಾನು ಅಮ್ಮ ಮತ್ತು ಪಾಪು ಇಲ್ಲಿಗೆ ಬಂದ್ವಿ. ನನ್ನ ಮಗನ ಸ್ಕೂಲಿಗೆ ಕಳಿಸಿದ್ದೆ, 1 ವೀಕಿಂದ ರಜಾ ಹಾಕ್ಸಿದ್ದೆ ಅಂತ ಹೇಳಿ. ಎಷ್ಟು ಜನ ಇದ್ದಾರೆ ನೋಡಿ, ಸಿಕ್ಕಾಬಟ್ಟೆ ರಶ್ ಇದ್ದರು. ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಬರೋಣ ಅಂತ ಹೇಳಿ ಎರಡು ಪಾಲವರು, ಚಿಕ್ಕ ಪಾಲು ದೊಡ್ಡ ಪಾಲು ಅಂತ ಇದೆ ನಮ್ಮ ಊರಲ್ಲಿ. 2 ಪಾಲ್ನವರು ಕೂಡ ಸಪ್ರೇಟ್ ಚೌಲ್ಟ್ರಿಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದರು. ಫಸ್ಟ್ ಬರ್ತಾನೆ ಲಕ್ಷ್ಮೀನಾರಾಯಣ ಸ್ವಾಮಿ ದರ್ಶನ ಪಡೆದಿದ್ದಾಯಿತು. ಆಮೇಲೆ ಇಲ್ಲಿ ತಾಂಡವೇಶ್ವರ ಉತ್ಸವ ಮೂರ್ತಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಖುಷಿ ಆಯಿತು ವೀಡಿಯೋ ಮಾಡಿಕೊಂಡು. ಒಳಗೆ ದೇವ್ರ ದರ್ಶನ ಪಡೆದ್ವಿ. ಹಂಗೂ ಅಲ್ಲಿ ಬೈತಿದ್ರು, ಇವಾಗ ವೀಡಿಯೋ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ. ನಾವು ಬಿಡ್ತೀವ, ನಮ್ಮ ಜೊತೆಗೆ ಎಲ್ಲರೂ ದೇವ್ರ ದರ್ಶನ ಮಾಡಲಿ ಅಂತ ಹೇಳಿ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡಿಕೊಂಡೆ. ಆಚೆ ಬಂದು ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸ್ದೆ. ನಿಮ್ಮ ಕಡೆನೂ ಪರ ಮಾಡ್ತಾರೆ, ನೀವೇನೇ ಹೇಳಿ ಪರದ ಊಟ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅವರೆಕಾಳು ಗೊಜ್ಜು, ಬೂಂದಿ ಪಾಯಸ, ಅನ್ನ ಸಾಂಬಾರನ್ನ ಊಟ ಮಾಡಿ ಮನೆ ಕಡೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ತುಂಬಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.